ಹಿರಿಕರು ಮನೇಲಿ ಏನು ಮಾಡ್ತಿದ್ರು, ಮೊದಲನೇದಾಗಿ ಹೆಬ್ಬಾಗಿಲು ಮನೆಗೆ, ಅದೇ ಮುಖ್ಯ ದ್ವಾರ. ಪ್ರತಿಯೊಂದು ಹೊಸಲು ಪೂಜೆ ಮಾಡ್ತಾ ಇದ್ವಿ ನಾವು. ಹೌದೌದು. ಆ ಹೊಸಲು ಪೂಜೆ ಏನಕ್ಕೆ ಮಾಡ್ತಾ ಇದ್ವಿ ಅಂದರೆ, ಅಲ್ಲಿ ದೈವಾಂಶದ ಕಳೆ ಇರಬೇಕು ಯಾವಾಗಲೂ. ಅಲ್ಲಿ ಕ್ಷೇತ್ರ ರಕ್ಷಕರು ಇರ್ತಾರೆ. ಈ ಕ್ಷೇತ್ರ ರಕ್ಷಕರು ಒಳ್ಳೆಯದನ್ನು ಮಾತ್ರ ಒಳಗಡೆ ಬಿಟ್ಕೊಡುತ್ತೆ, ಕೆಟ್ಟದನ್ನು ಬಿಟ್ಕೊಡಲ್ಲ. ಪೂಜೆ ಪುರಸ್ಕಾರಗಳಿಂದ ನಮ್ಮ ಒಂದು ಪದ್ಧತಿಯಿಂದ ಆಚರಣೆಗಳನ್ನು ನಾವು ಯಾವಾಗ ಬಿಟ್ಟಿದ್ದೀವೋ ಆವಾಗ ಏನಾಗ್ತಿದ್ರೆ ಅವ್ರ ಕ್ಷೇತ್ರ ರಕ್ಷಕರು ಅಲ್ಲಿಲ್ಲ. ಅದು ಸಮಸ್ಯೆಗಳು ಹೇಗಾಗ್ತಿದೆ ಅಂದರೆ, ಎಲ್ಲ ರೀತಿಯಲ್ಲೂ ನಾನು ಮಾಡಬಲ್ಲೆ ಅನ್ನೋದು ಇರುತ್ತೆ, ಆದರೂ ಮನಸ್ಸಿಗೆ ಹೆಂಡತಿ ಮಾತು ಕೇಳೋ ಪರಿಸ್ಥಿತಿಲಿ ಇರಲ್ಲ, ತಾಯಿ ಮಾತು ಕೇಳೋ ಪರಿಸ್ಥಿತಿ ಇಲ್ಲ, ಮೊದಲನೇದಂಗೆ ನನ್ನ ಮಾತು ನಾನು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಒಂದು ಕೋಪ ಬರುವಂಥದ್ದು, ಅಥವಾ ಇಲ್ಲದಿರೋ ಕೆಲಸಗಳಿಗೆಲ್ಲ ಮಾತನ್ನು ಜಾಸ್ತಿ ಮಾತಾಡುವಂಥ ರೀತಿ, ಅಥವಾ ಮನೆಯಲ್ಲಿ ಅಡೆತಡೆಗಳು, ಅಂದರೆ ಈ ಕೆಲಸಕ್ಕೆ ಬರೆದಿರೋ ಒಂದು ವಿಚಾರಗಳಿಗೂ ಮನೆಯಲ್ಲಿ ಗಲಾಟೆಗಳಾಗುವಂಥದ್ದು, ಇಲ್ವಾ ಇದ್ದಕ್ಕಿದ್ದಾಗೆ ಮನೆಗಳಲ್ಲಿ ಒಂದು ಯಾರಿಗಾದರೂ ಏನಾರೋ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು.